ಮನೇಲಿ ನಿದ್ದೆ ಮಾಡೋಕ್ಕಾಗದೆ ಇಲ್ಲಿ ನಿಮ್ಮ ಮನೇಲಿ ನಿದ್ದೆ ಮಾಡ್ತಿದ್ದೆ. ಏನಾಯ್ತು? ಒಂದು ನಿಮಿಷ ಇರು. ಭೂಮಿಕಾ, ಏನ್ ಗೊತ್ತಾ, ಈಗ ನಮ್ಮ ಆನಂದ್ ಅವರು ಒಂದು ಹಾಡು ಶುರು ಮಾಡ್ತಾರೆ. ನಾನಾ? That's nice, entertaining. ಅಯ್ಯೋ ನನ್ನ ಬುಡಕ್ಕೆ ಬಂತ, ಏನಪ್ಪ ಮಾಡೋದು? ಎಲ್ಲ ಸಿಚುವೇಶನ್ಗೂ ಒಂದು ಹಾಡು ರೆಡಿಯಾಗಿ ಇಟ್ಕೊಂಡಿರ್ತೀಯಲ್ಲ, ಈಗ ಬಿಡು ಒಂದು ಹಾಡನ್ನ. ಏನಾಯ್ತು? ಹಾಡ್ತೀನಿ ಅದಕ್ಕೆ. ಓಕೆ, ಹಾಡ್ತೀನಿ. ನಮ್ಮ ಅಣ್ಣವ್ರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಬಿಡ್ತೀನಿ. ಆಹಾ ಲಾ 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 ಲಾ, ಆಹಾ ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ ಈ ಪ್ರೇಮ, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಆಹಾ ಲಾ. so cute, so cute. Once more. ಒನ್ಸ್ ಮೋರ್. ಇವನು ಹಾಡ್ತಾನೆ, ಅದಕ್ಕೆ ಸಕ್ಕದಾಗ ಹಾಡ್ತಾನೆ, ಸಕ್ಕದಾಗ ಹಾಡ್ತಾನೆ. ಓಕೆ, ನಾನಾ? ಮತ್ತೆ ನಾನಾ? ಏಕೆ ಹಾಡಕ್ಕಾಗಲ್ವಾ? ಅಲ್ಲ, ಹೆಣ್ಣೊಳಗೆ ಬಂದಾಗ ಹಾಡಕ್ ಬರುತ್ತಾ, ಡ್ಯಾನ್ಸ್ ಬರುತ್ತಾ, ಅಡುಗೆ ಬರುತ್ತಾ, ಇದು ಬರುತ್ತಾ, ಅದು ಬರುತ್ತಾ ಅಂತ ಒಂದು ದೊಡ್ಡ ಲಿಸ್ಟ್ ಇಟ್ಕೊಂಡು ಬರ್ತೀನಿ. ಅಲ್ಲ, ಇದು ಹೆಣ್ಮಕ್ಳಿಗೆ ಯಾಕೆ ಚೆಕ್ ಪೋಸ್ಟು, ಗಂಡಕ್ಕೆ ಯಾಕಿಲ್ಲ? ಅವ್ರಿಗೂ ಇರ್ಬೇಕಲ್ವಾ? ಹೌದೌದು, ಆಪ್ತ ಮಿತ್ರ ಅನ್ನೋ ಬಿರುದು ನನಗಿದ್ರು ಇದುವರೆಗೂ ಜೀವನದಲ್ಲಿ ಒಂದೇ ಒಂದು ಸರ್ತಿ ಇವನು ಹಾಡೋದನ್ನ ನಾನು ಕೇಳೇ ಇಲ್ಲ. ಹಾಡು ಡುಮ್ಮ ಸರ್, ಇವತ್ತು ಆಗಿದ್ದಾಗೋಗ್ಲಿ, ನೀವು ಹಾಡಲೇಬೇಕು, ನಾವು ಕೇಳಲೇಬೇಕು. ಹಾಡಿ ಹಾಡಿ. ಹೌದು ಡುಮಾ ಸರ್, ನೀವು ಹಾಡ್ಲೇಬೇಕು. ಕರೆಕ್ಟ್. ಬಿಡ್ರೋ ನನ್ಗಿದೆಲ್ಲ ಬರಲ್ಲ. ಅದೇನ್ ಬರಲ್ಲ? ಗ್ರೇಟ್ ಗೌತಮ್ ದಿವಾನಿಗೆ ಎಲ್ಲ ಬರುತ್ತೆ. ಮಿಕಾ, ನನಗೆ ಈ ಹಾಡೋದು ಅಂದ್ರೆ ತುಂಬ ಭಯ. ನಾನು ಸ್ಕೂಲಲ್ಲಿ ಒಂದ್ಸತಿ ಹಾಡಕ್ಕೆ ಟ್ರೈ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪೇಪರ್ ರೋಲ್ ಮಾಡಿ ನನ್ನ ಮುಖಕ್ಕೆ ಬಿಸಾಕ್ಬಿಟ್ಟಿದ್ರು. ಅವತ್ತೇ ಲಾಸ್ಟ್ ನಾನು ಹಾಡಿದ್ದು. ಪ್ಲೀಸ್ ನನ್ನ ಬಿಟ್ಬಿಡಿ. ಗೌತಮ್ ಅವರೇ, ನಿಮ್ಮ ಸ್ಟೋರಿ ಕೇಳಿ ನಂಗೆ ತುಂಬಾನೇ ಬೇಜಾರಾಯ್ತು. ಆದರೂ ನೀವು ಹಾಡಬೇಕು. ನೀವು ಸ್ವಲ್ಪನೂ ಹ್ಯುಮ್ಯಾನಿಟಿ ಇಲ್ವಲ್ರಿ? ಇರೋ ವಿಚಾರ ಹೇಳಿದ್ದೀನಿ ತಾನೇ. ಈಗ ನೋಡಿ, ನೀವು ಹಾಡದೇ ಇದ್ರೆ ನಾನು ಹ್ಯುಮ್ಯಾನಿಟಿ ಎಲ್ಲ ಬಿಟ್ಟು ಕೆಡ್ದಾಗ ನಡ್ಕೊಳ್ಬೇಕಾಗತ್ತೆ. ನೀವು ಹಾಡಲೇಬೇಕು. ಗೆಳೆಯ, ನೀನು ಹಾಡ್ಬೇಕಷ್ಟೇ. ಇವಾಗ ನೀವು ಹಾಡ್ಲೇಬೇಕು ಡುಮಾ ಸರ್. ಈ ಭೂಮಿಕಾ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವ್ರಿಗೂ ಜಾಸ್ತಿ ತರಲೆ ಮಾಡ್ತಾರೆ. ಬನ್ನಿ ಓಡೋಣ, ಲೇಟ್ ಆಗಿದೆ. ಬೇಗನಾ? ಇನ್ನು ಪಾರ್ಟಿನೇ ಶುರುವಾಗಿಲ್ಲ. ಪಾರ್ಟಿ ಶುರು ಆಗಬೇಕು, ಆಮೇಲೆ ಊಟ ಮಾಡಬೇಕು, ಆಮೇಲೆ ಮನೆಗೆ ಹೋಗ್ಬೇಕು. ಅದಕ್ಕೆ ಮುಂಚೆ ನೀವು ಹಾಡಬೇಕು. ಹಾಡಿ ಡುಮ್ಮ ಸರ್, ನಮ್ಮಿಬ್ಬರು ಕಿವಿ ಇಂಪಾಗುತ್ತೆ. ಹಾಡಿ ಹಾಡಿ ಹಾಡಿ. ಅಪ್ಪ, ಹೇಳ್ಕತ್ತ. ಅಕ್ಕೆ ಯಾಕೋ ಮೂಡ್ ಸರಿ ಇಲ್ಲ ಅಂತ ಬೇಜಾರಲ್ಲಿ ಕೂತಿದ್ದಾರೆ. ಹೌದಾ? ಅಪ್ಪ, ನಾವೆಲ್ಲರೂ ಐಸ್ ಕ್ರೀಮ್ ತಿನ್ನಕ್ ಹೋಗೋಣ. ಒಳ್ಳೆ ಐಡಿಯಾ. ಹೋಗಿ ತುಂಬಾ ದಿನ ಆಯ್ತಲ್ವಾ? ಡನ್. ಮಹಿ, ಹ್ಞೂ ಅನ್ನು, ಐಸ್ ಕ್ರೀಮ್ ತಿನ್ನಕ್ ಹೋಗೋಣ. ನಾನು ಬರಲ್ಲ ಅನ್ನಲ್ಲ ಜೀವ, ಯಾಕೆ ಫೋರ್ಸ್ ಮಾಡ್ತಿದ್ಯಾ? ಬರೋದಕ್ಕೆ ಏನ್ ಪ್ರಾಬ್ಲಮ್ ನಿಂಗೆ? ನಾವೆಲ್ಲರೂ ಒಟ್ಟಿಗೆ ಹೋಗ್ತೀವಿ, ಸಖತ್ ಫನ್ ಇರುತ್ತೆ. ನಿನ್ ಮೂಡು ರಿಲ್ಯಾಕ್ಸ್ ಆಗುತ್ತೆ. ಟ್ರಾಲ್ ಒಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ಆಚೆ ಯಾಕೆ ಹೋಗ್ಬೇಕು? ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ತಂದ್ಕೊಡ್ತಾರೆ. ಆರ್ಡರ್ ಮಾಡ್ಲಾ? ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು, ಆದ್ರೆ ನಾವೆಲ್ಲರೂ ಒಟ್ಟಿಗೆ ಆಚೆ ಹೋದಾಗ ಸಿಗೋ ಖುಷಿನ ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕಾಗುತ್ತಾ? ಹಾಗಲ್ಲ ಮಹಿ. ಇಟ್ಸ್ ನಾಟ್ ಅಬೌಟ್ ಐಸ್ ಕ್ರೀಮ್, ಇಟ್ಸ್ ಆಲ್ ಅಬೌಟ್ ಸೆಂಟಿಮೆಂಟ್. ಅಯ್ಯೋ, ಮತ್ತೆ ಶುರು ಮಾಡಿದ್ನ. ಲೈಫ್ ಕೂಡ ಐಸ್ ಕ್ರೀಮ್ ತರ, ಒಂದೊಂದು ಮೂಮೆಂಟು ಒಂದೊಂದು ಫ್ಲೇವರ್ ತರ. ಅದನ್ನ ಟೇಸ್ಟ್ ಮಾಡದೆ ಹಾಗೆ ಬಿಟ್ರೆ ಕರ್ಗೋಗ್ಬಿಡುತ್ತೆ, ಮಿಸ್ ಆಗೋಗುತ್ತೆ. ಏನ್ ಜೀವ ನೀನು, ಒಂದ್ ಐಸ್ ಕ್ರೀಮ್ ತಿನ್ನೋಕ್ ಹೋಗೋದಕ್ಕೆ ಇಷ್ಟೊಂದು ಉಪದೇಶ ಕೊಡ್ಬೇಕಾ? ಉಪದೇಶ ಅಲ್ಲ ಮಹಿ, ಯಾಕಾಗನ್ಕೋತೀಯ? ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ.
ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಐ ನೋ ದಟ್. ಬಟ್ ನಾವೆಲ್ಲರೂ ಒಟ್ಟಿಗೆ ಹೋಗಿ ತಿನ್ಕೊಂಬಂದಷ್ಟು ಖುಷಿ ಸಿಗುತ್ತಾ? ನಾವೆಲ್ಲರೂ ಆಚೆ ಒಟ್ಟಿಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಬಂದ್ರೇನೆ ಮಜ್ವಾಗಿರುತ್ತೆ, ಖುಷಿ ಸಿಗುತ್ತೆ. ಪ್ಲೀಸ್ ಜೀವ, ನೀನೇನು ಹೇಳ್ಬೇಡ. ರೆಗ್ಯುಲರ್ ಆಗಿ ನಾವು ಹೋಗೋ ಐಸ್ ಕ್ರೀಮ್ ಶಾಪಿಗೆ ಹೋದ್ರೆ ನಂಗೆ ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತೆ. ಬೇರೆ ಕಡೆ ಎಲ್ಲ ಪಿಜ್ಜಾ ತಿಂದ ಹಾಗನ್ಸುತ್ತಾ? ಮಹೇ, ನೀನೇನು ಹೇಳ್ಬೇಡ. ಬಾ ರೆಡಿ ಆಗು. ಬಾ ಶಿವ. ಬಾ ರೆಡಿ ಆಗು. ಬಾ ಬಾ ಬಾ. ಅಣ್ಣ, ಜೈ ಏನಂದ? ಈಗ ಅವನು ಸಮಾಧಾನ ಆದ್ನ? ಇಲ್ಲ ಸಿಸ್ಟರ್, ಇಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ನಾನು ಏನೇ ಸಮಾಧಾನ ಮಾಡಿದ್ರು, ಎಷ್ಟೇ ಸಮಜಾಯಿಸ್ಕೊಟ್ರು ಬಗ್ಗೋ ಸ್ಥಿತಿಲೇ ಇಲ್ಲ. ಅದಲ್ಲದೆ ಹೊಟ್ಟೆ ತುಂಬ ಕುಡಿದು ಹುಚ್ಚಂತರ ಆಡ್ತಾನೆ. ಹೌದಾ? ಹಾಗೆಲ್ಲ ಮಾಡ್ತಿದ್ದಾನ? ನಾನು ಅವನ ಹತ್ರ ಮಾತಾಡಿದ್ರೆ ಕನ್ವಿನ್ಸ್ ಆಗ್ಬೋದು. ಸರಿಯಮ್ಮ, ಹೋಗು. ನಾನೇ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು. ಆನಂದ, ಬೇಗ ಬಾರೋ. ಬಂದೆ 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 ಗೆಳೆಯ, ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್. ಬಿಡಲೆ, ಹಾಗೆಲ್ಲ ಅನ್ಬಾರ್ದು. ನಾನು ನಿನ್ ಕೊಡ್ತಾ ಇರೋ ಸ್ಪೆಷಲ್ ಗಿಫ್ಟ್ ಇದು. ತಗೋ. ಮೊದಲು ಅದು ಏನು ಅಂತ ಹೇಳ, ಆಮೇಲೆ ತಗೋತ. ಗೆಳೆಯ, ಇದು ಹೇಳೋದಲ್ಲ ಕಣೋ, ನೋಡೋದು. ನೋಡಪ್ಪ, ಒಂದು ಕಂಡೀಷನ್. ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿ ಓಪನ್ ಮಾಡಬಾರ್ದು. ನಿಜವಾಗ್ಲೂ ನನ್ನ ಮೇಲೆ ನಿನಗೆ ಪ್ರೀತಿ ಗೌರವ ಇದ್ರೆ ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಇದೆ, ಅದ್ರ ಮುಂದೆನೆ ಓಪನ್ ಮಾಡ್ಬೇಕು. ಓಕೆ? ಅದೇನು ಅಲ್ಲೇ ಓಪನ್ ಮಾಡಬೇಕು ಅಂತ? ಓ, ಪ್ರಶ್ನೆ ಕೇಳಬಾರ್ದು. ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಕೇಳಬೇಕಷ್ಟೆ. ತಗೋ. ಕುಡೀಲಿ. ಒಂದು ಗಿಫ್ಟ್ ಓಪನ್ ಮಾಡಕ್ಕೆ ಯಾಕೆ ಇಷ್ಟೊಂದು ಡಿಸ್ಕಷನ್? ನೀವು ಹೇಳ್ದ ಹಾಗೆ ನಾವು ಅಲ್ಲೇ ಹೋಗಿ ಓಪನ್ ಮಾಡ್ತೀವಿ. ನೀವು ಒಳ್ಳೆ ಜ್ಯೂಸ್ ಕೊಟ್ರಲ್ಲ, ನಿಮ್ಮನ್ ಬೇಜಾರು ಮಾಡಲ್ಲ. ಹೊರಡೋಣ. ಹಾ ಹೊರಡೋಣ. ಹಾ, ಗುಡ್ ನೈಟ್. ಗುಡ್ ನೈಟ್. ಓಕೆ, ಬಾಯ್ ಬಾಯ್. ಬಾಯ್. ಐ ಆಮ್ ಓಕೆ, ಥ್ಯಾಂಕ್ ಯು. ಬನ್ನಿ ಈ ಕಡೆ. ಬಾಯ್ ಬಾಯ್. ಮೆಟ್ಲು ಮೆಟ್ಲಿತ್ತು. ಆಗೋಯ್ತಾ ಮೆಟ್ಲು? ಇದೇ ಫಸ್ಟ್ ಟೈಮ್ ಅವರು ಗಂಡ ಹೆಂಡತಿ ತರ ಹೋಗ್ತಾ ಇರೋದು. ನೋಡಕ್ಕೆ ಖುಷಿ ಆಗುತ್ತೆ. ಏ ಬಾಯ್. ಬಾಯ್. ಗುಡ್ ನೈಟ್. ಇರ್ಲಿ, ಬನ್ನಿ. ಆನಂದ್, ಅವರು ನಾವು ಕೊಟ್ಟಿರೋ ಗಿಫ್ಟ್ ನೋಡಿ ಸರ್ಪ್ರೈಸ್ ಆಗ್ತಾರಾ? ಕಾಲಾಯ ತಸ್ಮೈ ನಮಃ. ಎಲ್ಲ ಒಂದು ನೋಡ್ಕೋತ. ಜೈ, ಜೈ, ಎಲ್ಲಿ ಹೋದ ಈ ಹುಡುಗ? ಎಲ್ಲಿ ಹೋದ ಇವನು? ಜೈ, ಜೈ. ಸಿಸ್ಟರ್, ಜೈ ಸಿಕ್ಕದ್ನ ಮಾತಾಡಿದ್ಯಾ? ಏನಂದ? ಜೈ ಸಿಕ್ಕಿಲ್ಲ ಅಣ್ಣ. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಮೇಲಿದ್ದ ಬಾಲ್ಕನಿ ನೋಡಿದ್ಯಾ? ನೋಡ್ದೆ ಅಣ್ಣ, ಇರ್ಲಿಲ್ಲ. ಇರು ಒಂದು ನಿಮಿಷ. ಸ್ವಿಚ್ ಆಫ್ ಆಗಿರಬಹುದು. ಸಿಸ್ಟರ್, ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಅವ್ನು ಮೊದಲೇ ಅಪ್ಸೆಟ್ ಆಗಿದ್ದ. ಕುಡ್ತಿದ್ದಾನೆ ಅಂತ ನೀನ್ ಬೇರೆ ಹೇಳಿದೆ. ಗಾಡಿ ಏನಾದ್ರೂ ತಗೊಂಡು ಏನಾದ್ರೂ ಅವಾಂತರ ಮಾಡ್ಕೊಂಡ್ರೆ ಏನ್ ಮಾಡು? ಏನಾದ್ರೂ ಒಂದು ಮಾಡೋಣ. ಅವ್ನು ಹುಡ್ಕೋ ವ್ಯವಸ್ಥೆ ನಾನು ಮಾಡ್ತೀನಿ, ನೀನು ನಡಿ ನಡಿ. ಆನಂದ್ ಹೇಳಿದ ಜಾಗ ಇದೇನಾ? ಆನಂದ್ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾವು ಅವ್ರು ಹೇಳಿದ ಜಾಗದಲ್ಲಿ ಇದ್ದೀವಿ ಅಂತ? ಹಿಂದೆನೂ ಇರ್ಬೋದು, ಮುಂದೆನೂ ಹೋಗಿರ್ಬೋದಲ್ವಾ? ನೀವು ಓಪನ್ ಮಾಡಿ. ನಾನು ಅವನು ಮಾತು ಕೊಟ್ಟಿದ್ದೀನಿ. ನಾನು ಅವನು ಹೇಳಿದ ಜಾಗದಲ್ಲೇ ಓಪನ್ ಮಾಡೋದು. ಓ, ಫ್ರೆಂಡ್ ವಾಕ್ಯ ಪರಿಪಾಲನೆ.
ಗುಡ್ ಫ್ರೆಂಡ್, ಯುವರ್ ಗುಡ್ ಫ್ರೆಂಡ್. ನೀವು ನಂಗೆ ಇಷ್ಟ ಆದ. ಭೂಮಿಕಾ ಅವರೇ, ಒಂದು ನಿಮಿಷ ನೀವು ಇಲ್ಲೇ ಕೂತೀರಿ, ಇಳಿಬೇಡಿ. ಹುಷಾರು, ಕತ್ಲಿದೆ, ಟಾರ್ಚ್ ತಗೊಂಡು. ಗೌತಮ್ ಅವರು, ಥ್ಯಾಂಕ್ ಯು. ವಾವ್, ಟಿಕೆಟ್ಸ್ ಏನೋ ನೋಟ್ ಬೇರೆ ಇಟ್ಟಿದ್ದಾನೆ. ಯಾವಾಗ ಮುಂದುವರಿತೀಯಾ, ಮುಂದುವರಿಲೇಬೇಕಲ್ವಾ? ಏನು ನಾನ್ಸೆನ್ಸ್ ಇದು, ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಹೇಳಪ್ಪ ಗೆಳೆಯ. ಲೈ, ಏನೋ ಮಾಡಿದ್ಯಾ? ಏನು ಆಟ ಆಡ್ತಾ ಇದೆಯಾ? ನಿನ್ನ ಕಣ್ಣಿಗೆ ಹೇಗೋ ಕಾಣಿಸ್ತೀನಿ ನಾನು? ಹೆಂಗೆ ಕಾಣಿಸ್ತೀಯ ಅಂದ್ರೆ ಚೆನ್ನಾಗಿ ಕೇಳಿದೆ ಕಣ. ಯಾವಾಗಲೂ ಹೆಂಗೆ ಕಾಣಿಸ್ತೀಯ ಹಂಗೆ ಕಾಣಿಸ್ತೀಯಪ್ಪ, ಗುಂಡು ಗುಂಡಿಗೆ, ರೌಂಡಾಗಿ. ಲೈ ಆನಂದ, ನೋಡು, ಅತಿ ಆಗ್ತಾ ಇದೆ ಇದು. ಏನೋ ಬರ್ತಿದ್ಯಾ? ಯಾವಾಗ ಮುಂದುವರಿತೀಯಾ, ಮುಂದುವರಿಲೇಬೇಕಲ್ಲ ಅಂತಲ್ಲ ಅಸಹ್ಯವಾಗಿ ಬರ್ತಿದ್ಯಲ್ಲೋ. ಲೈ, ನೀನು ಡೀಸೆನ್ಸಿನೇ ಇಲ್ವೇನೋ? ಗೆಳೆಯ, ಏನ ನೀನು ಯಾವಾಗಲೂ ಡೀಸೆನ್ಸಿ ಅಂತ. ಲೈ, ಡೀಸೆನ್ಸಿ ಅಂತ ದೂರ ಇದ್ರೆ ನಿನ್ನ ಡ್ಯಾಡಿ ಅನ್ಸ್ಕೊಳ್ಳೋದು ಯಾವಾಗಲೂ. ಆ ಡೀಸೆನ್ಸಿನ ದೂರ ಹಾಕಿ ನೀನು ಹತ್ರ ಬರೋ, ಆಗ್ಲೇ ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ ಅನ್ಸ್ಕೊಳ್ಳೋದು. ನೋಡು, ನನಗೆ ಇದೇ ಇಷ್ಟ ಆಗದೆ ಇರೋದು. ಮಾತಾಡೋಕ್ಕೂ ಬಲ್ವಲ್ಲ ನಿನಗೆ, ಎಲ್ಲೋದ್ರೂ ಅಲ್ಲೇ ಬರ್ತೀಯಲ್ಲೋ. ಗೆಳೆಯ, ಜೀವನದಲ್ಲಿ ಬರೀ ಸಂಭಾಷಣೆ ಇದ್ರೆ ಸಾಲದು ಕಣೋ, ಮಧ್ಯ ಡುಯೆಟ್ ಸಾಂಗ್ಗಳು ಇರ್ಬೇಕು ಕಣೋ, ಒಳ್ಳೆ ಮಜಾ ಇರುತ್ತೆ. ಏಯ್, ಬರೆಯೋದು ಬರ್ದಿದ್ಯಾ? ನಿನಗೆ ಬೇರೆ ಏನು ಪದಗಳೇ ಸಿಕ್ಲಿಲ್ವಣ್ಣ ಬರೆಯೋಕ್ಕೆ? ಇದನ್ನೇ ಬರಿಬೇಕಾ? ಇನ್ನೊಂದ್ಸತಿ ಮನೆ ಕರಿ. ಅಲ್ಲ ಅಲ್ಲ, ಒಂದು ನಿಮಿಷ, ಒಂದು ನಿಮಿಷ. ಇದು ಬೇಕಾಗಿದ್ದು. ಟಿಕೆಟ್ಟು ಎಲ್ಲಿಗೆ? ಅದು ಹೇಳ್ತೀನಿ, ಬನ್ನಿ ಪ್ಲೀಸ್ ಪ್ಲೀಸ್, ಅದನ್ನು ಕೊಡಿ. ಹಲೋ, ಅದು ಓದ್ಬೇಡಿ. ಯಾವಾಗ ಮುಂದುವರಿತೀಯಾ, ಮುಂದುವರಿಲೇಬೇಕಲ್ವಾ? ಬನ್ನಿ ಮುಂದುವರಿಯೋಣ. अब आएगा मजा, दिल खुश हो गया. ಏಯ್, ಮುಚ್ಕೊಂಡು ಫೋನ್ ಇಡ. ಓಕೆ ಗೆಳೆಯ. ಗೆಳೆಯ, ಜೀವ ತುಂಬಾ ದೂರ ಹೋಗ್ಬೇಕಾ? 5 ಮಿನಿಟ್ಸ್ ಅಷ್ಟೇ, ಇನ್ನೇನು ಬಂದ್ಬಿಡ್ತು. ಆಕ್ಚುಲಿ ಮನೆ ಹತ್ರ ಒಂದು ಐಸ್ ಕ್ರೀಮ್ ಶಾಪ್ ಇದೆ, ಬಟ್ ಅಲ್ಲಿ ಚೆನ್ನಾಗಿ ಸಿಗಲ್ಲ. ಇದೊಂದು ಪರ್ಟಿಕ್ಯುಲರ್ ಜಾಗ, ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಸಿಗುತ್ತೆ. ಒಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟು ದೊಡ್ಡ ಜರ್ನಿ ಬೇಕಾ? ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ 10 ಮಿನಿಟ್ಸಿಗೆ ಬಂದಿರೋದು, ಅದರಲ್ಲೂ ಪರ್ಟಿಕ್ಯುಲರ್ ಜಾಗ ಬೇರೆ. ಅಣ್ಣ, ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಎಸ್, ಐಸ್ ಕ್ರೀಮ್ ಅಂದ ತಕ್ಷಣ ಅಕ್ಕನೇ ನೆನಪಾಗ್ತಾರೆ. ಅವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾ, ನಿಮ್ಮಪ್ಪ, ಅಮ್ಮ, ಅಕ್ಕ ಎಲ್ಲರೂ ಬಂದಿದ್ದಿದ್ರೆ ನಾನು ಟಾಪಲ್ಲಿ ಕುತ್ಕೊಂಡು ಬರಬೇಕಿತ್ತು. ಇಲ್ಲ ರೀ, ನಿಮ್ ಜಾಗ ಅಲ್ಲಿ ಬನ್ರಿ. ಅಲ್ಲ, ಇಲ್ಲ, ಹಲೋ, ಇಲ್ಲ ಕೂರೋದು. ಯಾಕ್ರಿ ಹಿಂಗ್ ಗೋಳಿ ಕೋತಾ ಇದ್ದೀರಾ? ಬಿಡಿ, ನನ್ನ ಮಾತು ಕೇಳಿ. ಬಿಡಿ. ಅಲ್ಲಿ ಅದು ಇಲ್ಲಿ ಕೂತ್ಕೊ. ಹಲೋ, ಅರೆ ಏನ್ರಿ ಮಾಡ್ತಾ ಇರ ಇಲ್ಲಿ? ಹಂಗೆ ಕೇಳಿ ಸರ್, ನೀವು ಚೂರು ರೆಸ್ಪೆಕ್ಟ್ ಇಲ್ಲ ಗೊತ್ತಾ? ಯಾರ್ರಿ ನೀವು? ಏನ್ರಿ ಆಗ್ಬೇಕಿವ್ರಿ ನಿಮ್ಗೆ? ಹೇಳಿ. ಸರಿ, ಇವರು ನನ್ನ ಹೆಂಡತಿ. ಇವಾಗ್ಲೂ ಸರ್, ನನ್ನ ಹೆಂಡತಿ. ಸುಮ್ನೆ ಏನೇನೋ ಹೇಳ್ತಿದ್ದಾರೆ. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ನಿಜಾನೇ, ನಿಜ ಹೇಳ್ತಿದ್ದೀನಿ ಸರ್. ನೀವು ಎಂಕ್ವೈರಿ ಮಾಡಿ, ಎಲ್ಲ ನಿಜಾನು ಆಚೆಗೆ ಬಂದ್ಬಿಡುತ್ತೆ. ರೆಸ್ಪೆಕ್ಟೇ ಇಲ್ಲ, ಬರೀ ಡಿಸ್ರೆಸ್ಪೆಕ್ಟ್ ನನಗೆ. ಹೇಯ್, ನೀವು ನೋಡಿದ್ರೆ ಹೆಂಡತಿ ಅಂತ ಇರ, ಅವ್ರು ನೋಡಿದ್ರೆ ಅಲ್ಲ ಅಂತ ಇರ. ಏನ್ರಿ ನಡೀತಾ ಇದೆ ಇದು? ಸರ್, ನಾನು ಗೌತಮ್ ದಿವಾನ್ ಅಂತ. ನಿಜವಾಗ್ಲೂ ಅವರು ನನ್ನ ಹೆಂಡತಿ ಸರ್. ಪ್ರೂಫ್ ಏನಿದೆ?
ಸರ್ ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡಿ ಸರ್, ಮದುವೆ ಫೋಟೋ ನಿಜವಾಗ್ಲೂ ನಾನು ಹೇಳ್ತೀನಿ ಸರ್. ಸರ್ ಅದು ಪಾರ್ಟಿ ಇತ್ತು, ಸ್ವಲ್ಪ ನಾನು ಮ್ಯಾನೇಜ್ ಮಾಡ್ತೀನಿ ಸರ್. ಸರಿ, ಬೇಗ ಹೊರಡಿ, ಟೈಮ್ ಬೇರೆ ಆಗಿತ್ತು. ಸಾರಿ ಸರ್. ಓಕೆ ರೀ ಬನ್ರಿ ರೀ. ಅವ್ರು ಹೋದ್ರಾ? ಹಾಂ ಹೋದ್ರು, ಬನ್ನಿ. ರೀ ಯಾಕ್ರಿ ಹೀಗೆಲ್ಲ ಬಿಹೇವ್ ಮಾಡ್ತೀರಾ? ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ಮೊಬೈಲಲ್ಲಿ ಅದನ್ನ ರೆಕಾರ್ಡ್ ಮಾಡಿ ವೈರಲ್ ಮಾಡ್ಬಿಡ್ತಾ ಇದ್ದಾರೆ. ವೈರಲ್ ಹಂಗೆಲ್ಲ ವೈರಸ್ ಬರಲ್ಲ, ನಾವು ಮನುಷ್ಯರು, ಯಾವ ವೈರಲ್ ಗಾಡಿ ನಿಲ್ಸಿ. ಯಾಕೆ ಏನಾಯ್ತು? ಗಾಡಿ ನಿಲ್ಸಿ. ಏನಾಯ್ತು? ಅಯ್ಯೋ ಗಾಡಿ ನಿಲ್ಸಿ. ರೀ ಏನ್ರಿ ಆಯ್ತು? ನಂಗೆ ಐಸ್ ಕ್ರೀಮ್ ತಿನ್ಬೇಕು. ಐಸ್ ಕ್ರೀಮ್ಗೋಸ್ಕರ ಯಾರಾದ್ರೂ ಹೀಗೆ ಕೇಳಿಸ್ಕೋತಾರೇನ್ರಿ? ಆಯ್ತು, ಇಲ್ಲಿ ಬೇಡ, ಮನೇಲಿ ತಿನ್ನೋಣ. ನಂಗೆ ಇಲ್ಲೇ ಬೇಕು. ಐಸ್ ಕ್ರೀಮ್ ಅಂಗಡಿ ಅಲ್ಲಿ ಹಿಂದೆ ಹೋಯ್ತು, ನಾನು ನೋಡಿದೆ. ನಂಗೆ ಐಸ್ ಕ್ರೀಮ್ ಬೇಕು. ನಾನು ಪ್ಲೀಸ್ ಇಳಿಬೇಡಿ, ನೀವು ಇಳಿಬೇಡಿ, ನಾನು ಹೋಗಿ ತಗೊಂಡ್ಬರ್ತೀನಿ. ನಾನು ಬರ್ತೀನಿ. ಪ್ಲೀಸ್ ದಯವಿಟ್ಟು ಬೇಡ. ನಿಮ್ಗೆ ಇಷ್ಟವಾದ ಐಸ್ ಕ್ರೀಮ್ ನಾನು ತಗೊಂಡ್ಬರ್ತೀನಿ. ಬೇಕಾದ್ರೆ ಐಸ್ ಕ್ರೀಮ್ ಏನು ಇಡೀ ಅಂಗಡಿನ ತಗೊಂಬಂದು ಕೊಡ್ತೀನಿ, ಆಯ್ತಾ? ಗೌತಮವ್ರೆ, ಅಂಗಡಿ ತರೋದು ನಿಮಗೆ ತುಂಬಾ ಭಾರ ಆಗೋಗುತ್ತೆ. ಇಲ್ಲ ಆದ್ರೂ ಪರವಾಗಿಲ್ಲ, ತಗೊಂಬರ್ತೀನಿ. ನೀವು ಮಾತ್ರ ಇಡಿ. ಬಟರ್ ಸ್ಕಾಚ್ ಚಾಕ್ಲೇಟ್ ಓಕೆ. ವೆನಿಲಾ ಐಸ್ ಕ್ರೀಮ್ 2 scoops. ಗೌತಮವ್ರೆ, ನೀವು ಯಾಕ್ರಿ ಬಂದ್ರಿ? ಕಾಲೇಜಲ್ಲಿ ಕೂತೀನಿ ಅಂತ ಹೇಳಿದೆ ತಾನೆ, ನಾನು ಅಲ್ಲಿಗೆ ತರ್ತಿದ್ದೆ ಐಸ್ ಕ್ರೀಮು. ನಂಗೆ 2 ಅಲ್ಲ 3 ಐಸ್ ಕ್ರೀಮ್. ಆಯ್ತು ತರ್ತೀನಿ. ಬೇಡ, ಇಲ್ಲೇ. ಆಯ್ತು ಬನ್ನಿ ಕೂತ್ಕೊಳ್ಳಿ. ಹುಷಾರು ನೋಡಿ, ಇದು ಪಬ್ಲಿಕ್ ಪ್ಲೇಸ್. ಸೀನ್ ಕ್ರಿಯೇಟ್ ಮಾಡಿ ನನ್ನ ಮರ್ಯಾದೆ ತೆಗಿಬೇಡಿ, ಮಿಸ್ಬಿಹೇವ್ ಮಾಡಬೇಡಿ ಪ್ಲೀಸ್. ಇಟ್ಸ್ ಎ ರಿಕ್ವೆಸ್ಟ್. ನೀವು ಕೇಳಿದ್ದ ಐಸ್ ಕ್ರೀಮ್ನ ತೊಗೊಂಬರ್ತೀನಿ, ಎದ್ದೇಳಬೇಡಿ, ಕೂತಿರಿ, ಮಾತಾಡಬೇಡಿ. ನನಗೆ ಮಿಸ್ಬಿಹೇವ್ ಮಾಡಬೇಡಿ ಅಂತಾರೆ, ನನಗೆ ಗೊತ್ತಿಲ್ಲದೆ ಇರುತ್ತೆ. ಹಾಯ್ ಬಾವಾ. ಹಾಯ್. ಏನು ಒಬ್ಬರೇ ಬಂದ್ಬಿಟ್ಟಿದ್ರ? ಅಕ್ಕ ಇಲ್ಲಿ? ನಾನು ಇಲ್ಲಿದ್ದೀನಿ. ಐಸ್ ಕ್ರೀಮ್ ತಗೊಳ್ಳಿ. ಕಂಟ್ರೋಲ್ ಮಾಡ್ಕೊಳ್ಳಿ, ಹೋದ್ರೆ ನಿಮ್ಮ ಮನೆಯವ್ರ ಮುಂದೆ ನಿಮ್ಮದೇ ಮರ್ಯಾದೆ ಹೋಗೋದು. ಕೂತ್ಕೊಳ್ಳಿ, ಆರ್ಡರ್ ಕೊಟ್ಟು ಬರ್ತೀನಿ. ನೋಡಿ ಅದಕ್ಕೆ ಐಸ್ ಕ್ರೀಮ್ನ ಅಕ್ಕ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಐಸ್ ಕ್ರೀಮ್ ಅಂದ್ರೆ ಸಾಕು, ಪ್ರಪಂಚನೇ ಮರ್ತು ಬಿಡ್ತಾಳೆ ಅಕ್ಕ. ಬಾವಾ ನಿಮಗೆ? ನಂಗೆ ಬೇಡಪ್ಪ, ಐ ಆಮ್ ಫುಲ್. ಯು ಪೀಪಲ್ ಹ್ಯಾವ್. ಬಾವಾ, ನೆಕ್ಸ್ಟ್ ಮಂತ್ ಎಂಡಲ್ಲಿ ಮನೇಲಿ ಪೂಜೆ ಇಟ್ಕೊಳ್ತಾ ಇದೀವಿ. ಎಲ್ಲ ಪಕ್ಕ ಆದ್ಮೇಲೆ ಅಪ್ಪ ಅಮ್ಮ ನಿಮಗೆ ಫೋನ್ ಮಾಡಿ ಇನ್ವೈಟ್ ಮಾಡ್ತಾರೆ. ಆದ್ರೆ ನಾವಾಗಿರಲ್ವಲ್ಲ. ಯಾಕೆ? ಎಲ್ಲಿ ಹೋಗ್ತಿದ್ದೀರಾ? ಹನಿಮೂನ್ಗೆ.
ಹನಿಮೂನ್ಗ ನಾವೇ ಹೋಗ್ತೀವೋ ಇಲ್ವೋ ಅಂತ ಡೌಟ್ ಇತ್ತು. ಅದಕ್ಕೆ ಇವ್ರ ಫ್ರೆಂಡು ಆನಂದ್ ಅವರು ಅವರೇ ಅರೇಂಜ್ ಮಾಡಿರೋದು. ಎಲ್ಲ ಫಿಕ್ಸ್ ಆಗೋಗಿದೆ. ನಾವು ಲಂಡನ್ ಹೋಗ್ತಿದ್ದೀವಿ. ಒಂದಲ್ಲ ಹೇಳಿಲ್ಲ, 15 ದಿನ ಆಗುತ್ತೆ ವಾಪಸ್ ಬರೋದಕ್ಕೆ. ಅಷ್ಟರಲ್ಲಿ ಪೂಜೆನೇ ಮುಗ್ದೋಗಿರುತ್ತೆ. ಮಹಿ, ಅಕ್ಕ ತುಂಬಾ ಜೋಶಲ್ಲಿದ್ದಾಳೆ. ಎಲ್ಲ ಹನಿಮೂನ್ ಪ್ರಭಾವ. ಇನ್ನೊಂದು ರೌಂಡ್ ಐಸ್ ಕ್ರೀಮ್ ಹೇಳ. ಓಕೆ, ಒಂದು ನಿಮಿಷ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ರಿ. ಯಾಕ್ರಿ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಕಂಟ್ರೋಲ್ ಅಲ್ಲೇ ಇದ್ರೆ ಯಾವಾಗ ಮುಂದುವರಿಯೋದು? ಮುಂದುವರಿಬೇಕು ಗುರು. ಗುರುನಾ?